ಒಂದು ಕಪ್ ಬೆಲ್ಲ ಹಾಕ್ತೀನಿ. ಅಕ್ಕಿ 1 ಕಪ್ ಅಕ್ಕಿ ತಗೊಂಡಿದ್ದೀನಿ, ಅದಕ್ಕೆ 1 ಕಪ್ ಬೆಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ನಾವು ನೀರು ಹಾಕಬೇಕು, ಜಾಸ್ತಿ ನೀರು ಬೇಡ, ಸಾಕು, ಇಷ್ಟೇ ಸಾಕು. ಇದು ಬೆಲ್ಲ ಕರಗಬೇಕಿದು. ಸೊ ಅದರಿಂದ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಇಲ್ಲಿ ನಾನು. ಬೆಲ್ಲ ಕರಗಿ ಒಂದು ಕುದಿ ಬಂದ್ರೆ ಸಾಕಿದು, ಆಫ್ ಮಾಡಬೇಕು. ನೋಡಿ, ಇದು ಕುದಿತಾ ಇದೆ. ಇನ್ನು ಸ್ವಲ್ಪ ಬೆಲ್ಲ ಕರಗಬೇಕು, ನೀಟಾಗಿ ಎಲ್ಲ ಬೆಲ್ಲನು ಕರಗಬೇಕಿದು. ಸ್ವಲ್ಪ ಗಟ್ಟಿ ಕೂಡ ಹಾಕಬೇಕು, ತುಂಬಾ ಗಟ್ಟಿ ಬೇಡ, ಸ್ವಲ್ಪ ಗಟ್ಟಿ ಆದ್ರೆ ಸಾಕು. ಒಂದು 5 ಮಿನಿಟ್ಸ್ ಇದಾಗುತ್ತೆ. ನೋಡಿ, ಎಲ್ಲ ಕರಗಿದೆ ಬೆಲ್ಲ, ಮತ್ತೆ ಸ್ವಲ್ಪ ಗಟ್ಟಿನೂ ಕೂಡ ಆಗಿದೆ. ಸೊ ಇದನ್ನ ಆಫ್ ಮಾಡಬೇಕು. ಅಕ್ಕಿನ ನಾನು 3 ಅವರ್ಸ್ ನೆನೆಸಿದ್ದೀನಿ. ಈ ನೀರೆಲ್ಲ ತೆಗ್ದು ಇದನ್ನ ಗ್ರೈಂಡರ್ ಮಾಡಬೇಕು. ನೀರೊಂದು ಚೂರು ಇಡಬಾರ್ದು, ನೀಟಾಗಿ ನೀರೆಲ್ಲ ತೆಗಿಬೇಕು. ಅಕ್ಕಿನ ಹಾಕ್ತಾ ಇದ್ದೀನಿ ನಾನು. ನೀರು ಏನಕ್ಕೆ ಇರಬಾರ್ದು ಅಂದ್ರೆ ನಾವು ಪಾಕ ಹಾಕ್ತಿವಲ್ಲ, ಬೆಲ್ಲದ ಪಾಕ, ಅದರಿಂದ ಇದು ನೀರಂಶ ಅಕ್ಕಿಲಿ ಇರಬಾರ್ದು. ನೀಟಾಗಿ ನೀರೆಲ್ಲ ತೆಗೆದು ಬರೀ ಅಕ್ಕಿ ಮಾತ್ರ ಹಾಕ್ಬೇಕು ಇಲ್ಲಿಗೆ. ಬೆಲ್ಲದ ಪಾಕ ಹಾಕ್ತಾ ಇದ್ದೀನಿ. ನೋಡಿ ಹಾಕಬೇಕು, ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ತುಂಬಾ ಹಾಕಿದ್ರೆ ನೀರು ಆಗ್ಬಿಡುತ್ತದು. ನಾನಿಲ್ಲಿ ಅರ್ಧ ಹಾಕಿ ಅರ್ಧ ಹಾಗೆ ಇಟ್ಟಿದ್ದೀನಿ, ನೋಡಿ ಆಮೇಲೆ ಹಾಕ್ತೀನಿ. ಮತ್ತೆ ಒಂದು ಚಿಕ್ಕ ಬಾಳೆಹಣ್ಣು, ಇದನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಒಂದು ಚಿಕ್ಕದು ಹಾಕಿದ್ದೀನಿ ಅಷ್ಟೇ ನಾನು. ಏಲಕ್ಕಿ, 2 ಏಲಕ್ಕಿ ನಾನು ಹಾಕ್ತಾ ಇದ್ದೀನಿ. 2 ಹಾಕಿದ್ದೀನಿ. ಇದನ್ನ ನೀಟಾಗಿ ಗ್ರೈಂಡ್ ಆಗಬೇಕು. ಗ್ರೈಂಡ್ ಆದ್ಮೇಲೆ ಇದು ಈ ತರ ಆಗಿದೆ ನೋಡಿ, ಈ ತರ ಆಗಿದೆ. ಇದನ್ನ ನಾವು ಫ್ರೈ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್, ಇದನ್ನ ನೀಟಾಗಿ ಫ್ರೈ ಮಾಡಬೇಕು. ಇದಕ್ಕೆ 1 ಸ್ಪೂನ್ ಎಳ್ಳು ಹಾಕ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಎಣ್ಣೆ ಕಾದಿದೆ. ಈಗ ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ಹಾಗೆ ಬಿಡಬೇಕು. ಈಗ ನೀಟಾಗಿ ಅದು ಬರುತ್ತೆ, ಬೇಯುತ್ತೆ ಚೆನ್ನಾಗಿ. ನೋಡಿ, ಇದೆಷ್ಟು ನೀಟಾಗಿ ಮೇಲ್ ಬಂದಿದೆ ನೋಡಿ. ಈಗ ನಿಧಾನ ಇದನ್ನ ಈ ರೀತಿ ಫ್ರೈ ಮಾಡಬೇಕು. ನಾನಿಲ್ಲಿ ಯಾವ ಶುಗರ್ ಯೂಸ್ ಮಾಡಿಲ್ಲ, ಬೆಲ್ಲ ಯೂಸ್ ಮಾಡಿರೋದು. ಮತ್ತೆ ಇದು 1 ವೀಕ್ ಇಟ್ಕೊಂಡು ನಾವು ತಿನ್ಬೋದು, ತುಂಬಾ ಟೇಸ್ಟ್ ಇರುತ್ತೆ. ಇದು ಚೆನ್ನಾಗಿ ಫ್ರೈ ಆಗ್ಬೇಕಿದು, ನಿಧಾನಕ್ಕೆ ಮಾಡಬೇಕು. ನೋಡಿ, ಇದು ರೆಡಿ ಆಗಿದೆ. ಮತ್ತೆ ಇದು ಈ ತರ ಬರೋದಕ್ಕೆ ಒಂದು ಬಾಳೆಹಣ್ಣು ಚಿಕ್ಕದು ಹಾಕ್ಲೇಬೇಕು, ಆವಾಗ್ಲೇ ಇದಿಷ್ಟು ನೀಟಾಗಿ ಬರೋದು. 1 ಕಪ್ ಅಕ್ಕಿ ಮತ್ತೆ 1 ಕಪ್ ಬೆಲ್ಲದಲ್ಲಿ ಇಷ್ಟ ಆಗಿದೆ. ಇದಿಷ್ಟು ಸ್ಮೂತ್ ಆಗಿರುತ್ತೆ. ಒಳಗಡೆ ಎಷ್ಟು ಸ್ಮೂತ್ ಇದೆ ನೋಡಿ, ಈ ರೀತಿ ಇರುತ್ತೆ. ಒಳಗಡೆ ತುಂಬಾ ಟೇಸ್ಟ್ ಇರುತ್ತೆ. ಇದು ಹೊರಗಡೆ ಈ ರೀತಿ ಕ್ರಿಸ್ಪಿ ಇರುತ್ತೆ, ಮತ್ತೆ ಒಳಗಡೆ ಈ ರೀತಿ ಸ್ಮೂತ್ ಆಗಿರುತ್ತೆ.